ಇನ್ನು ರಾಜ್ಯ ಸರ್ಕಾರದ ಸಚಿವ ಸಂಪುಟ ಸಭೆ ನಿಗದಿಯಾಗಿತ್ತು. ಬೆಳಗ್ಗೆ ನಿಗದಿಯಾಗಿದ್ದ ಸಚಿವ ಸಂಪುಟ ಸಭೆ ಇವತ್ತು ಮುಂದೂಡಿಕೆಯಾಗಿದೆ. ಮಧ್ಯಾಹ್ನ 3 ಗಂಟೆಗೆ ಸಚಿವ ಸಂಪುಟ ಸಭೆಯನ್ನ ಮುಂದೂಡಿಕೆ ಮಾಡಲಾಯಿತು. ಬೆಳಗ್ಗೆನೇ ಮುಗಿದು ಹೋಗಬೇಕಾಗಿತ್ತು ಸಚಿವ ಸಂಪುಟ ಸಭೆ. ಮಧ್ಯಾಹ್ನ 3 ಗಂಟೆಗೆ ಮುಂದೂಡಿಕೆ ಮಾಡಲಾಗಿದೆ. ಸಚಿವರು ಪ್ರತಿಭಟನೆಯಲ್ಲಿ ಭಾಗಿಯಾಗಿರೋ ಹಿನ್ನೆಲೆಯಲ್ಲಿ ಸಭೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಮಳೆ ಕೊರತೆ ಉಂಟಾಗಿದೆ, ಹೀಗಾಗಿ ಜಿಲ್ಲೆಗಳಲ್ಲಿ ಬರ ಘೋಷಣೆ ಆಗುತ್ತಾ? ಬರ ಪೀಡಿತ ಜಿಲ್ಲೆಗಳು, ತಾಲೂಕುಗಳ ಹೆಸರುಗಳು ಘೋಷಣೆ ಆಗುತ್ತಾ ಅನ್ನೋ ಪ್ರಶ್ನೆ ಒಂದು ಕಡೆ. ಇಂದಿನ ಸಚಿವ ಸಂಪುಟದಲ್ಲಿ ಬರದ ಬಗ್ಗೆ ಮಹತ್ವದ ಚರ್ಚೆಗಳು ನಡೆಯುತ್ತೆ. ಇನ್ನು ಇವತ್ತಿನ ಸಚಿವ ಸಂಪುಟದಲ್ಲಿ ಇಂದಿನಿಂದಲೇ ಚರ್ಚೆ ಆಗುವ ಸಾಧ್ಯತೆಗಳು ಕೂಡ ಇದಾವೆ. ನೋಡಬೇಕದನ್ನ. ವಿಪಕ್ಷ ನಾಯಕರು ಒಂದು ಕಡೆ ನಾಗೇಂದ್ರ ಅವರು ರಾಜೀನಾಮೆ ಕೊಡಲೇಬೇಕು ಅಂತ ಬಿಗಿಪಟ್ಟು ಹಿಡಿತಾ ಇದ್ದಾರೆ. ಮತ್ತೊಂದೆಡೆ ಇಡೀ ರಾಜ್ಯಾದ್ಯಂತ ಭೀಕರವಾಗಿರೋ ಬರಗಾಲ ಇದೆ. ಬರ ಪರಿಸ್ಥಿತಿ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ವಿಪಕ್ಷದ ನಾಯಕರು ಯಾವ ರೀತಿಯಾಗಿ ಬರ ಪರಿಶೀಲನೆ ಮಾಡಿದ್ರು, ಅವರಿಗೆ ಕಂಡು ಬಂದಿದ್ದೇನು, ಯಾವ್ಯಾವ ತಾಲೂಕುಗಳಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಬರಗಾಲ ತೀವ್ರವಾಗಿದೆ, ಎಷ್ಟು ನಷ್ಟ ಆಗಿದೆ ರೈತರಿಗೆ, ಇದೆಲ್ಲವನ್ನೂ ಕೂಡ ವಿಪಕ್ಷ ನಾಯಕರು ಸರ್ಕಾರದ ಮುಂದೆ ಇಡಬಹುದಾಗಿತ್ತು. ಚರ್ಚೆಗೆ ಅವಕಾಶವನ್ನು ಕೋರಬಹುದಾಗಿತ್ತು. ಆದರೆ ವಿಪಕ್ಷದ ನಾಯಕರು ಒಂದು ಕಡೆ ಹೋರಾಟದಲ್ಲಿ ಬ್ಯುಸಿಯಾಗಿದ್ದರೆ, ಮತ್ತೊಂದು ಕಡೆ ರಾಜ್ಯ ಸರ್ಕಾರಕ್ಕೆ ಇದು ನಿರಾಳತೆಯನ್ನು ತಂದುಕೊಡ್ತಾ ಇದೆ. ಸಚಿವ ಸಂಪುಟ ಸಭೆಯಲ್ಲಿ ಇವತ್ತು ಘೋಷಣೆ ಮಾಡೋ ಸಾಧ್ಯತೆ ಇದೆ. ಇವತ್ತು ಬೆಳಗ್ಗೆನೇ ಸಚಿವ ಸಂಪುಟ ಸಭೆ ಆಗಬೇಕಾಗಿತ್ತು. ಆದರೆ ಈ ಹೋರಾಟಗಳು ಮತ್ತೊಂದು ಮಗದೊಂದು ನಡೀತಾ ಇರೋದ್ರಿಂದಾಗಿ ಮಧ್ಯಾಹ್ನ 3 ಗಂಟೆಗೆ ಮುಂದೂಡಿಕೆಯಾಗಿದೆ. ಹಾಗಾಗಿ ಇವತ್ತಿನ ಸಚಿವ ಸಂಪುಟದಲ್ಲಿ ಏನೇನೆಲ್ಲ ಚರ್ಚೆ ಆಗುತ್ತೆ, ಯಾವ್ಯಾವ ನಿರ್ಧಾರಗಳನ್ನು ಕೈಗೊಳ್ಳುತ್ತೆ ಸರ್ಕಾರ, ಯಾವ್ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣ ಬಿಡುಗಡೆ ಮಾಡುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗುತ್ತೆ.